ಹಾಸನ ಜಿಲ್ಲೆಯಲ್ಲಿ ಇನ್ನೂ ಜೀತ ಪದ್ಧತಿ ಜೀವಂತವಾಗಿದೆ. ಜೀತಕ್ಕೆ ಇರಿಸಿಕೊಂಡಿದ್ದಂಥ 18 ಜನರನ್ನ ರಕ್ಷಿಸಿರುವಂಥದ್ದು ಪೊಲೀಸರು. ಬೇಲೂರು ತಾಲೂಕಿನ ಜುಟ್ಟನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಹೊರ ರಾಜ್ಯದವರು ಸೇರಿ 18 ಜನರನ್ನ ರಕ್ಷಣೆ ಮಾಡಲಾಗಿದೆ. 18 ಜನರನ್ನ ಜೀತಕ್ಕೆ ಇಟ್ಕೊಂಡಿದ್ದ ನಾಗರಾಜ್, ಮೋಹನೇಶ್ ರೈಲು ನಿಲ್ದಾಣಗಳಿಂದ ಕರೆತಂದು ಜೀತಕ್ಕೆ ಇಟ್ಕೊಂಡು ಕೆಲಸ ಮಾಡಿಸಲಾಗ್ತಾ ಇತ್ತು. 18 ಜನ ನಿರಾಶ್ರಿತರಿಗೆ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಆಶ್ರಯ ನೀಡಲಾಗಿದೆ. ರಾತ್ರೋರಾತ್ರಿ ಕಾರ್ಯಾಚರಣೆಗೆ ಇಳಿದು ಹಾಸನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ನೋಡಿ, ಇವತ್ತಿಗೂ ಕೂಡ ಈ ಥರ ಪದ್ಧತಿಗಳು ಜೀವಂತವಾಗಿದೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ, ಅಸಹ್ಯ ಅಂತ ಅನ್ಸುತ್ತೆ. ಜೀತ ಪದ್ಧತಿ ಅಂತ ಒಂದಿತ್ತಂತೆ, ಅದಕ್ಕಿಷ್ಟೆಲ್ಲ ಹೋರಾಟ ಆಗಿತ್ತಂತೆ, ಅದಾದ್ಮೇಲೆ ಇರಲಿಲ್ವಂತೆ ಅಂತ ನಾವೆಲ್ಲ ಇತಿಹಾಸಗಳನ್ನು ನೋಡ್ತೀವಿ. ಆದರೆ ಇವತ್ತಿಗೂ ನಮ್ಮಲ್ಲಿ ಜೀವಂತವಾಗಿದೆ ಈ ಜೀತ ಪದ್ಧತಿ ಅಂತಂದರೆ ಅಸಹ್ಯ ಅಲ್ವಾ? ಎಲ್ಲಿ ಇನ್ನೂ ಅಭಿವೃದ್ಧಿ ಆಗಿದ್ದೀವಿ, ನಾವು ಅಪ್ಡೇಟ್ ಆಗಿದ್ದೀವಿ ಹೀಗೆಲ್ಲ ಹೇಳ್ತೀವಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅನ್ನೋದು ಸಿಗುತ್ತೆ, ಎಲ್ಲರೂ ಒಂದೇ, ಮೇಲ್ವರ್ಗ ಕೀಳ್ವರ್ಗ ಅದೆಲ್ಲ ಇಲ್ಲವೇ ಇಲ್ಲ, ಸಮಾನತೆ ಸಮಾನತೆ ಅಂತ ಹೇಳೋದು. ಹಾಗಾದರೆ ಸುಮ್ಮನೆನಾ? ಜೀತಕ್ಕಿರಿಸ್ಕೊಂಡಿದ್ರಂತೆ 18 ಜನರನ್ನು ರಕ್ಷಿಸಿದ್ದಾರೆ ಪೊಲೀಸರು. ಬೇಲೂರು ತಾಲೂಕಿನ ಜುಟ್ಟನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಹೊರ ರಾಜ್ಯದವರು ಸೇರಿ 18 ಜನರನ್ನು ರಕ್ಷಣೆ ಮಾಡಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತಿಗೂ ಜೀತ ಪದ್ಧತಿ ಜೀವಂತ ಅಂದರೆ ಆಶ್ಚರ್ಯ ಆಗತ್ತೆ. ಹೇಗೆ ಗೊತ್ತಾಯ್ತು, ಹೇಗೆ ರಕ್ಷಣೆ ಮಾಡಿದ್ರು? ನೀತಿ, ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಅಂತಾನೆ ಕೂಡ ಈಗ ಮೇಲ್ನೋಟಕ್ಕೆ ಇದನ್ನ ಹೇಳಲಾಗ್ತಾ ಇದೆ. ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆಯಾ ಅನ್ನುವ ಪ್ರಶ್ನೆಗಳು ಮತ್ತಷ್ಟು ಬೆಳಕಿಗೆ ಬರ್ತಾ ಇರುವಂತದ್ದು. ದಿನಗೂಲಿ ನೀಡದೆ ಒತ್ತಾಯವಾಗಿ ಕೆಲಸ ಮಾಡಿಸಿ ಅಮಾಯಕರನ್ನು ಕೂಡಿ ಹಾಕಿದ ಪ್ರಕರಣವೊಂದು ಈಗ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ 18 ಜನ ಕಾರ್ಮಿಕರನ್ನ, ಅಂದ್ರೆ ಕೂಲಿ ಕಾರ್ಮಿಕರನ್ನ ಹೊರ ರಾಜ್ಯ ಮತ್ತೆ ಹೊರ ಜಿಲ್ಲೆಗಳಿಂದ ಕರೆದುಕೊಂಡು ಬಂದು ಏನು ಜಮೀನು ಕೆಲಸ ಮಾಡಿಸೋದಾಗಿರ್ತಕ್ಕಂಥದ್ದು, ಜೊತೆಗೆ ಶುಂಠಿ ಹಾಕುವಂತಹ ಕೆಲಸಕ್ಕೆ ಮಾಡಿಸ್ತಕ್ಕಂಥದ್ದು, ಅವರಿಗೆ ಸರಿಯಾಗಿ ಅಂದ್ರೆ ಸಂಬಳವನ್ನು ಕೂಡ, ಅಂದ್ರೆ ಅವರ ದುಡಿದ ದಿನದಲ್ಲಿ ಹಣವನ್ನು ಕೂಡ ಕೊಡದೆ ಈ ರೀತಿಯಾದಂತಹ ಕುಕೃತ್ಯ ಎಸಗುತ್ತಿದ್ರು ಅನ್ನುವ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಾಗರಾಜ್ ಮತ್ತೆ ಮುನೇಶ್ ಎಂಬುವರಿಂದ ಈ ಕೃತ್ಯ ನಡೆದಿರುವಂತದ್ದು. ಅವ್ರಿಗೂ ಕೂಡ ಈಗಾಗಲೇ ಸಾಕಷ್ಟು ಹುಡುಕಾಟವನ್ನು ಕೂಡ ಪೊಲೀಸರು ನಡೆಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಸನದ ಅಂಬೇಡ್ಕರ್ ಭವನದಲ್ಲಿ ಈ ಏನು ಕಾರ್ಮಿಕರಿಗೆ ಒಂದಿಷ್ಟು ಆಶ್ರಯವನ್ನು ನೀಡುವಂತಹ ಕೆಲಸವನ್ನ ಹಾಸನ ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ವಿಚಾರವನ್ನ ತಿಳಿದಂತಹ ಪೊಲೀಸರು ಖಚಿತವಾಗಿ ಏನು ಆ ಕಾರ್ಮಿಕರನ್ನ ಕರ್ಕೊಂಡು ಬಂದು ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನು ಆ ಅಂಬೇಡ್ಕರ್ ಭವನದಲ್ಲಿ ಆಶ್ರಯವನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ನೀತಿ, ಥ್ಯಾಂಕ್ ಯು ಪ್ರಕಾಶ್. ತಮ್ಮೆಲ್ಲ ಡೀಟೇಲ್ಸ್ಗೆ